Huennetsang. Huennetsang was a Chinese pilgrim visited India between 630 to 640. 630 to 644. He is called Prince of Pilgrims, Master of the Law and Present Shakyamuni. Huennetsang ಚೈನಾ ಪ್ರವಾಸಿ. ಇವನು 630ರಿಂದ 644ರ ಅವಧಿಯಲ್ಲಿ ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ದ. ಈ ಈಸ್ ಕಾಲ್ಡ್ ಪ್ರಿನ್ಸ್ ಆಫ್ ಪಿಲಿಗ್ರಿಮ್ಸ್. ಇವನನ್ನು ಯಾತ್ರಿಕರ ದೊರೆ ಅಂತಲೇ ಕರೀತಾರೆ. ಹಾಗೆಯೇ ಮಾಸ್ಟರ್ ಆಫ್ ಲಾ, ಕಾನೂನಿನಲ್ಲಿ ಪರಿಣತನಾದಂಥವನು. ಹಾಗೆಯೇ ಅವನನ್ನು ಪ್ರೆಸೆಂಟ್ ಶಾಕ್ಯಮುನಿ ಅಂತ ಕೂಡ ಕರೀತಾರೆ. ಇಂಡಿಯಾ ಈಸ್ ಮಚ್ ಇಂಡಿಬೇಟೆಡ್ ಟು ಸಚ್ ಚೈನೀಸ್ ಫಾರ್ ದ ವ್ಯಾಲ್ಯೂಯಬಲ್ ಅಕೌಂಟ್ಸ್ ಹಿ ಲೆಫ್ಟ್ ಬಿಹೈಂಡ್ ವಿತ್ ಮೆನಿ ಡೀಟೇಲ್ಸ್ ಆಫ್ ಪೊಲಿಟಿಕಲ್, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಕಂಡೀಷನ್ಸ್ ಆಫ್ ದೋಸ್ ಡೇಸ್. ನಮಗೆ ಇವನು ಬಿಟ್ಟೋಗಿರುವಂಥ ಈ ಒಂದು ದಾಖಲೆಗಳಿಂದಾಗಿ ಭಾರತದ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಪರಿಸ್ಥಿತಿಗಳನ್ನು ನಾವು ಅರಿಯಲಿಕ್ಕೆ ಸಾಧ್ಯವಾಗಿದೆ. Huennetsang was born in China in 600 AD. Huennetsang ಕ್ರಿಸ್ತ ಶಕ 600ರಲ್ಲಿ ಚೈನಾದಲ್ಲಿ ಜನಿಸ್ತಾನೆ. ಬಿಕಮ್ ಎ ಬುದ್ಧಿಸ್ಟ್ ಮಾಂಕ್ ಅಟ್ ದ ಏಜ್ ಆಫ್ 20. ಇವನು ತನ್ನ 20ನೇ ವಯಸ್ಸಿನಲ್ಲಿ ಬೌದ್ಧ ಸನ್ಯಾಸಿಯಾಗಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾನೆ. ಈ ಡಿಸೈಡೆಡ್ ಟು ವಿಸಿಟ್ ಇಂಡಿಯಾ ಅಟ್ ದ ಏಜ್ ಆಫ್ 29. ಇವನು ತನ್ನ 29ನೇ ವಯಸ್ಸಿನಲ್ಲಿ ಭಾರತಕ್ಕೆ ಭೇಟಿಯನ್ನು ಕೊಡಬೇಕು ಅಂತೇಳಿ 29ನೇ ವಯಸ್ಸಿನಲ್ಲಿ ಭಾರತಕ್ಕೆ ಭೇಟಿಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತಾನೆ. ನೋಯಿಂಗ್ ಮೋರ್ ಅಬೌಟ್ ಬುದ್ಧಿಸಮ್. ಅವನು ಭಾರತಕ್ಕೆ ಭೇಟಿಯನ್ನು ಕೊಡುವಂಥ ಪ್ರಮುಖ ಉದ್ದೇಶ ಬೌದ್ಧ ಧರ್ಮದ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಈ ಸೀಕ್ರೆಟ್ಲಿ ಲೆಫ್ಟ್ ಚೈನಾ ಫಾರ್ ಆ್ಯನ್ ಅಡ್ವೆಂಚರಸ್ ಜರ್ನಿ ಟುವರ್ಡ್ಸ್ ಇಂಡಿಯಾ. ಇವನು ಈ ಒಂದು ಗೌಪ್ಯವಾಗಿ ಚೈನಾದಿಂದ ಭಾರತಕ್ಕೆ ಬರ್ತಾನೆ. ಇದೊಂದು ರೋಚಕವಾದಂಥ ಪ್ರಯಾಣ. ಪಾಸಿಂಗ್ ಥ್ರೂ ತಾಷ್ಕೆಂಟ್, ಸಮರ್ಕಂಡ್ ಆ್ಯಂಡ್ ಬಲ್ಕ್, ಈ ಫೈನಲಿ ರೀಚ್ಡ್ ಗಾಂಧಾರ ಇನ್ 630 AD. ಇವನು ಈ ತಾಷ್ಕೆಂಟ್ನ ಮೂಲಕ ಸಮರ್ಕಂಡ, ಬಲ್ಕ್ ಮೂಲಕ ಅದು ಅಂತಿಮವಾಗಿ 630ರ ಹೊತ್ತಿಗೆ ಗಾಂಧಾರವನ್ನು ತಲುಪ್ತಾನೆ. ಈ ಸ್ಟೇಡ್ 2 years ಇನ್ ಕಾಶ್ಮೀರ್, ದೆನ್ ಈ ಕೇಮ್ ಟು ಪಂಜಾಬ್. ಗಾಂಧಾರದಿಂದ ಇವನು ಕಾಶ್ಮೀರಕ್ಕೆ ಬರ್ತಾನೆ. ಕಾಶ್ಮೀರದಲ್ಲಿ 2 ವರ್ಷ ಇರ್ತಾನೆ. ಅಲ್ಲಿಂದ ಪಂಜಾಬಿಗೆ ಬರ್ತಾನೆ. ಆ್ಯಂಡ್ ವಿಸಿಟೆಡ್ ಇಂಪಾರ್ಟೆಂಟ್ ಪ್ಲೇಸಸ್ ಕನೆಕ್ಟೆಡ್ ಟು ಬುದ್ಧ ಸಚ್ ಅಸ್ ಕಪಿಲವಸ್ತು, ಬನಾರಸ್, ಗಯಾ ಆ್ಯಂಡ್ ಕುಶಿನಗರ. ಇವನು ಈ ಪ್ರದೇಶಗಳನ್ನಷ್ಟೇ ಅಲ್ಲದೆ ಬುದ್ಧನಿಗೆ ಸಂಬಂಧಪಟ್ಟಂಥ ಕಪಿಲವಸ್ತು, ಬನಾರಸ್, ಗಯಾ, ಕುಶಿನಗರ ಗಳನ್ನು ಸಂದರ್ಶಿಸ್ತಾನೆ. ಹಾಗೆಯೇ ಮಥುರಾ, ಕನೂಜ್, ಶ್ರಾವಸ್ತಿ, ಅಯೋಧ್ಯ, ವೈಶಾಲಿ, ಪಾಟಲಿಪುತ್ರ, ರಾಜಗೃಹ, ನಲಂದ ಇಲ್ಲಿಗೂ ಕೂಡ ಅವನು ಭೇಟಿಯನ್ನು ಕೊಡ್ತಾನೆ. ಈ ಸ್ಪೆಂಡ್ 5 years ಇನ್ ನಲಂದ ಯೂನಿವರ್ಸಿಟಿ. ಇವನು 5 ವರ್ಷಗಳ ಕಾಲ ನಲಂದ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಾನೆ. ದೆನ್ ಈ ಪ್ರೊಸೀಡ್ ಟು ಬೆಂಗಾಲ್ ಆ್ಯಂಡ್ ವಿಸಿಟೆಡ್ ಸೌತ್ ಇಂಡಿಯಾ ಆಸ್ ವೆಲ್ ಆಸ್ ಫಾರ್ ಆಸ್ ಕಂಚಿ. ಅವನು ಬೆಂಗಾಲಕ್ಕೂ ಕೂಡ ಭೇಟಿಯನ್ನು ಕೊಡ್ತಾನೆ. ಅಲ್ಲಿಂದ ಅವನು ದಕ್ಷಿಣ ಭಾರತಕ್ಕೆ, ಅದರಲ್ಲೂ ಬಹಳ ದೂರವೇ ಇದ್ದಂಥ, ಉತ್ತರಕ್ಕೆ ದೂರನೇ ಇದ್ದಂಥ ಈ ಒಂದು ಕಂಚಿ ಏನಿದೆ ಆ ಕಂಚಿಗೆ ಕೂಡ ಭೇಟಿಯನ್ನು ಕೊಡ್ತಾನೆ. ಎ ಹ್ಯಾಡ್ ಬಿನ್ ಎ ಗೆಸ್ಟ್ ಟು ಭಾಸ್ಕರ ವರ್ಮನ್ ಆ್ಯಂಡ್ ಕಾಮರೂಪ ಆ್ಯಂಡ್ ಕನೂಜ್ ಆಫ್ ಹರ್ಷ. ಇವನು ಭಾರತಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಭಾಸ್ಕರ ವರ್ಮ, ಕಾಮರೂಪದ ದೊರೆ, ಹಾಗೆಯೇ ಕನೂಜಿನ ಹರ್ಷವರ್ಧನನಿಂದ ಇವನು ಆತಿಥ್ಯಗಳನ್ನು ಸ್ವೀಕರಿಸ್ತಾನೆ. ಹರ್ಷ ಕಾಲ್ಡ್ ಎ ರಿಲಿಜಿಯಸ್ ಅಸೆಂಬ್ಲಿ ಅಟ್ ಕನೂಜ್ ಟು ಆನರ್ ಹಿಮ್. ಹರ್ಷ ಈ ಒಂದು ಕನೂಜ್ನಲ್ಲಿ ಧಾರ್ಮಿಕ ಸಮ್ಮೇಳನವನ್ನು ಏರ್ಪಡಿಸ್ತಾನೆ. ಅಲ್ಲಿ ಇವನಿಗೆ ಗೌರವವನ್ನು ಸಲ್ಲಿಸ್ತಾನೆ. Huennetsang ಪ್ರಿಸೈಡ್
ಪ್ರಿಸೈಡೆಡ್ ಓವರ್ ದಟ್ ಅಸೆಂಬ್ಲಿ. ONS ಸಾಂಗ್ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ದ. ಈ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ಒನ್ ಆಫ್ ದ ರಿಲಿಜಿಯಸ್ ಅಸೆಂಬ್ಲೀಸ್ ಕಾಲ್ಡ್ ಬೈ ಹರ್ಷ ಅಟ್ ಪ್ರಯಾಗ. ಹಾಗೆಯೇ ಈ ಒಂದು ಪ್ರಯಾಗ ಧಾರ್ಮಿಕ ಸಮ್ಮೇಳನದಲ್ಲಿ ಕೂಡ ಅವನು ಭಾಗಿಯಾಗಿದ್ದ. ಈ ಲೆಫ್ಟ್ ಇಂಡಿಯಾ ಇನ್ 644 AD ಥ್ರೂ ದ ಸೇಮ್ ರೂಟ್ ಬೈ ವಿಚ್ ಹಿ ಹ್ಯಾಡ್ ಎಂಟರ್ಡ್. ಅವನು ಯಾವ ಮಾರ್ಗವಾಗಿ ಬಂದಿದ್ನೋ ಅದೇ ಮಾರ್ಗವಾಗಿ 644ರಲ್ಲಿ ತನ್ನ ಸ್ವದೇಶಕ್ಕೆ ಹಿಂತಿರುಗ್ತಾನೆ. ಈ ರೀಚ್ಡ್ ಚೈನಾ ಅಟ್ 645 ಆನರ್ ಬೈ ದ ಚೈನೀಸ್ ಎಂಪರ್. ಅವನು ತನ್ನ ಈ ಒಂದು ರಾಜ ಏನಿದ್ದಾನೆ ಚೈನಾದ ದೊರೆ ಅವನಿಂದ ಗೌರವಪೂರ್ವಕವಾಗಿ ಅವನನ್ನು ಬರಮಾಡಿಕೊಳ್ಳಾಗತ್ತೆ. He took back many copies of different Buddhist religious texts. ಅವನು ಭಾರತದಿಂದ ಚೈನಾಗೆ ಹೋಗುವಾಗ ತನ್ನೊಂದಿಗೆ ಅನೇಕ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಈ ಒಂದು ಗ್ರಂಥಗಳನ್ನು, ಕೃತಿಗಳನ್ನು ಮತ್ತು ಹಾಗೇನೆ ಇಮೇಜಸ್, ಆ ಒಂದು ಪ್ರತಿಮೆಗಳನ್ನು ಅವನು ತನ್ನೊಟ್ಟಿಗೆ ತಗೊಂಡೋಗಿದ್ದ. ಹಾಗೇನೆ ಬಾಡಿ ರೈಲಿಕ್ಸ್ ಆಫ್ ಬುದ್ಧನ ಅವಶೇಷಗಳನ್ನು ಕೂಡ ತನ್ನೊಟ್ಟಿಗೆ ಕೊಂಡೊಯ್ದಿದ್ದ. ವೆನ್ ಈ ರೀಚ್ಡ್ ಬ್ಯಾಕ್ ಚೈನಾ ಈ ವಾಸ್ ರಿಸೀವ್ಡ್ ವಿತ್ ಆನರ್ ಬೈ ದ ಚೈನೀಸ್ ಎಂಪರ್. ಹೀಗೆ ಹೋದಂಥ ಅವನನ್ನು ಬಹಳ ಗೌರವಪೂರ್ವಕವಾಗಿ ಚೈನಾದ ದೊರೆ ಬರಮಾಡ್ಕೊಳ್ತಾನೆ. ದೆನ್ ಈ ರೋಟ್ ದ ಡಿಸ್ಕ್ರಿಪ್ಷನ್ ಆಫ್ ಇಂಡಿಯಾ ಅಟ್ ದ ಇನ್ಸ್ಟೆನ್ಸ್ ಆಫ್ ದ ಎಂಪರರ್. ಅವನ ರಾಜನ ಈ ಒಂದು ನಿರ್ದೇಶನದ ಮೇರೆಗೆ ಅವನು ಭಾರತದಲ್ಲಿ ತಾನು ನೋಡಿದಂಥ ಎಲ್ಲ ಘಟನೆಗಳನ್ನು ಅದರಲ್ಲಿ ದಾಖಲಿಸ್ತಾನೆ. ರೆಸ್ಟ್ ಆಫ್ ಹಿಸ್ ಲೈಫ್ ವಾಸ್ ಡಿವೋಟೆಡ್ ಟು ದ ವರ್ಕ್ ಆಫ್ ಟ್ರಾನ್ಸ್ಲೇಷನ್. ಅವನು ತನ್ನ ಉಳಿದಂಥ ಈ ಒಂದು ಜೀವನ ಏನಿದೆ ಅದನ್ನು ಭಾರತದಿಂದ ತಗೊಂಡೋದಂಥ ಬೌದ್ಧ ಧರ್ಮದ ಕೃತಿಗಳ ಈ ಒಂದು ಭಾಷಾಂತರ ಕಾರ್ಯದಲ್ಲಿ ಕಳೀತಾನೆ. he has left to us an account of his travel which can be seen in India. ಅವನು ಭಾರತದಲ್ಲಿ ಏನು ನೋಡಿದ್ನೋ ಅದನ್ನು ದಾಖಲಿಸಿದ್ದಾನೆ. ಇವತ್ತದು ನಮಗೆ ಭಾರತದ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಒಂದು ಅಮೂಲ್ಯವಾದಂಥ ಆಧಾರವಾಗಿ ಇದೆ. ONS ಸಾಂಗ್ ಡಿಸ್ಕ್ರೈಬ್ ದ ಸಿಟಿ ಲೈಫ್ ಆಫ್ ಇಂಡಿಯಾ. ONS ಸಾಂಗ್ ಈ ಒಂದು ಭಾರತವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ತನ್ನ ಕೃತಿ ಆಗಿರುವಂಥ ಸಿಯುಕಿನಲ್ಲಿ ದಾಖಲಿಸಿದ್ದಾನೆ. ONS ಸಾಂಗ್ ಡಿಸ್ಕ್ರೈಬ್ ದ ಸಿಟಿ ಲೈಫ್ ಆಫ್ ಇಂಡಿಯಾ. ಈ ಒಂದು ಭಾರತದ ನಗರ ಜೀವನದ ಬಗ್ಗೆ ಕೂಡ ಅವನು ಪ್ರಸ್ತಾಪವನ್ನು ಮಾಡಿದ್ದಾನೆ. ವೇರಿಯಸ್ ಟೈಪ್ಸ್ ಆಫ್ ಹೌಸಸ್ ವರ್ ಕನ್ಸ್ಟ್ರಕ್ಟೆಡ್ ವಿತ್ ವುಡ್, ಬ್ರಿಕ್ಸ್ ಆ್ಯಂಡ್ ಡಂಗ್. ಅವನು ಈ ಭಾರತದಲ್ಲಿ ಅನೇಕ ರೀತಿಯ ಮನೆಗಳನ್ನು ಕಟ್ತಾ ಇದ್ರು ಅಂತ. ಅದರಲ್ಲಿ ಮರ, ಇಟ್ಟಿಗೆ ಮತ್ತು ಈ ಒಂದು ಸಗಣಿ ಮತ್ತು ಮಣ್ಣನ್ನು ಬಳಸಿ ಕಟ್ಟುವಂಥ ಮನೆಗಳನ್ನು ಕೂಡ ಕಟ್ತಿದ್ರು ಅನ್ನೋವಂಥದ್ದನ್ನು ಅವನು ಹೇಳಿದ್ದಾನೆ. ದ ಸಿಟಿ ಸ್ಟ್ರೀಟ್ಸ್ ವರ್ ಸರ್ಕ್ಯುಲರ್ ಆ್ಯಂಡ್ ಡರ್ಟ್. ಈ ಒಂದು ನಗರ ಬೀದಿಗಳು ಏನಿದ್ದಾವೆ ಅವು ಸರ್ಕ್ಯುಲರ್ ಆಗಿ ಇರ್ತಾಯಿದ್ವು, ವೃತ್ತಾಕಾರವಾಗಿ ಇರ್ತಾಯಿದ್ವು ಮತ್ತು ಕೊಳಕಾಗಿ ಇರ್ತಿದ್ವು ಅನ್ನೋವಂಥದ್ದನ್ನು ಅವನು ದಾಖಲಿಸಿದ್ದಾನೆ. ಮೆನ್ಷನ್ ಮೆನಿ ಓಲ್ಡ್ ಸಿಟೀಸ್ ವರ್ ಇನ್ ರೈನ್ಸ್ ವೈಲ್ ನ್ಯೂ ಸಿಟೀಸ್ ಹ್ಯಾಡ್ ಗ್ರೋನ್ ಅಪ್. ಮೆನ್ಷನ್ ಮೆನಿ ಓಲ್ಡ್ ಸಿಟೀಸ್, ಹಳೆ ನಗರಗಳನ್ನು ಮತ್ತು ಹಾಗೆಯೇ ಹೊಸ ನಗರಗಳ ಏಳಿಗೆಗಳ ಬಗ್ಗೆ, ನಗರಗಳಾಗಿ ಏಳಿಗೆಯನ್ನು ಹೊಂದಿದ್ದವುಗಳ ಬಗ್ಗೆ ಕೂಡ ಅವನು ತಿಳಿಸಿದ್ದಾನೆ. ಪ್ರಯಾಗ ವಾಸ್ ಅನ್ ಇಂಪಾರ್ಟೆಂಟ್ ಸಿಟಿ ವೈಲ್ ದ ಇಂಪಾರ್ಟೆನ್ಸ್ ಆಫ್ ಪಾಟಲಿಪುತ್ರ ವಾಸ್ ರಿಪ್ಲೇಸ್ಡ್ ಬೈ ಕನೂಜ್. ಪ್ರಯಾಗ ವಾಸ್ ಅನ್ ಇಂಪಾರ್ಟೆಂಟ್ ಸಿಟಿ ವೈಲ್ ದ ಇಂಪಾರ್ಟೆನ್ಸ್ ಆಫ್ ಪಾಟಲಿಪುತ್ರ. ಪಾಟಲಿಪುತ್ರದಷ್ಟೇ ಪ್ರಾಮುಖ್ಯತೆಯನ್ನು ಪ್ರಯಾಗನು ಪಡ್ಕೊಂಡಿತ್ತು. ವಾಸ್ ರಿಪ್ಲೇಸ್ಡ್ ಬೈ ಕನೂಜ್. ಹಾಗೇನೆ ಕನೂಜ್ ಕೂಡ ಅದೇ ಥರದ ಏಳಿಗೆಯನ್ನು ಹೊಂದಿತ್ತು ಅನ್ನುವಂಥದ್ದನ್ನು ಅವನು ತಿಳಿಸ್ತಾನೆ. ಶ್ರಾವಸ್ತಿ ಆ್ಯಂಡ್ ಕಪಿಲವಸ್ತು ಹ್ಯಾಡ್ ಲಾಸ್ಟ್ ದೇರ್ ರಿಲಿಜಿಯಸ್ ಇಂಪಾರ್ಟೆನ್ಸ್. ಶ್ರಾವಸ್ತಿ ಮತ್ತು ಕಪಿಲವಸ್ತುಗಳು ಏನಿದೆ ಆ ಎರಡು ತಮ್ಮ ಧಾರ್ಮಿಕ ಪ್ರಾಮುಖ್ಯತೆ ಏನಿದೆ ಅವುಗಳನ್ನು ಕಳ್ಕೊಂಡಿದ್ವು. ಇನ್ಸ್ಟೆಡ್ ನಳಂದ ಆ್ಯಂಡ್ ವಲ್ಲಭಿ ವರ್ ದ ಸೆಂಟರ್ ಆಫ್ ಬುದ್ಧಿಸ್ಟ್ ಲರ್ನಿಂಗ್. ನಲಂದ ಮತ್ತು ವಲ್ಲಭಿಗಳು ಈ ಒಂದು ಬೌದ್ಧ ಶೈಕ್ಷಣಿಕ ಕೇಂದ್ರಗಳಾಗಿ ಏಳಿಗೆಯನ್ನು ಹೊಂದಿದ್ವು. ONS ಸಾಂಗ್ ಡಿಸ್ಕ್ರೈಬ್ಡ್ ಕನೂಜ್ ಆಸ್ ಅ ಬ್ಯೂಟಿಫುಲ್ ಸಿಟಿ. ONS ಸಾಂಗ್ ಕನೂಜಿನ ಬಗ್ಗೆ ವಿವರಿಸ್ತಾ ಆ ನಗರದ ಸೌಂದರ್ಯದ ಬಗ್ಗೆ ವರ್ಣನೆಗಳನ್ನು ಮಾಡಿದ್ದಾನೆ. ಈ ಡಿಸ್ಕ್ರೈಬ್ಡ್ ದಟ್ ಇಂಡಿಯನ್ಸ್ ಯೂಸ್ಡ್ ಕಾಟನ್, ಸಿಲ್ಕ್ ಆ್ಯಂಡ್ ವೂಲ್ ಗಾರ್ಮೆಂಟ್ಸ್. ಹಾಗೆಯೇ ಅವನು ವಿವರಿಸ್ತಾ ಭಾರತೀಯರು ಹತ್ತಿ ಮತ್ತು ಈ ಒಂದು ರೇಷ್ಮೆ ಉಣ್ಣೆಯ ಬಟ್ಟೆಗಳನ್ನು ಧರಿಸ್ತಾರೆ.
He described Indians as lovers of education, literature and fine arts. ಭಾರತೀಯರು ಶಿಕ್ಷಣ ಹಾಗೆ ಸಾಹಿತ್ಯ ಪ್ರೇಮಿಗಳು, ಅದರ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅನ್ನುವಂಥ ಅಂಶವನ್ನು ಅವನು ದಾಖಲಿಸಿದ್ದಾನೆ. ಇಂಡಿಯನ್ಸ್ ರಿಸೀವ್ಡ್ ಎಜುಕೇಷನ್ ಬಿಟ್ವೀನ್ 9 and 30 years ಆಫ್ ಏಜ್. ಭಾರತೀಯರು 9 ರಿಂದ 30 ವರ್ಷಗಳ ಅವಧಿಯಲ್ಲಿ ಈ ಒಂದು ಶಿಕ್ಷಣವನ್ನು ಪಡಿತಾರೆ. ಮೋಸ್ಟ್ಲಿ ದ ಎಜುಕೇಷನ್ ವಾಸ್ ರಿಲಿಜಿಯಸ್ ಆ್ಯಂಡ್ ವಾಸ್ ಪ್ರೊವೈಡೆಡ್ ಓರಲಿ. ಈ ಒಂದು ಶಿಕ್ಷಣ ಅನ್ನುವಂಥದ್ದು ಧಾರ್ಮಿಕ ಶಿಕ್ಷಣವನ್ನು ಅವರು ಪಡಿತಾರೆ. ಹಾಗೇನೆ ಈ ಒಂದು ಶಿಕ್ಷಣ ಕ್ರಮ ಮೌಖಿಕವಾಗಿ ಇದೆ. ಮೆನಿ ಟೆಕ್ಸ್ಟ್ ವರ್ ಪುಟ್ ಇನ್ ರೈಟಿಂಗ್ ಆ್ಯಂಡ್ ದೇರ್ ಸ್ಕ್ರಿಪ್ಟ್ ವಾಸ್ ಸಾಂಸ್ಕ್ರಿಟ್. ಮೆನಿ ಟೆಕ್ಸ್ಟ್ ವರ್ ಪುಟ್ ಇನ್ ರೈಟಿಂಗ್. ಅನೇಕ ಈ ಒಂದು ಕೃತಿಗಳನ್ನು ಬರವಣಿಗೆ ಪುಸ್ತಕ ಗ್ರಾಂಥಿಕ ರೂಪಗಳಲ್ಲಿ ಇದ್ದಾವೆ. ದೇರ್ ಸ್ಕ್ರಿಪ್ಟ್ ವಾಸ್ ಸಾಂಸ್ಕ್ರಿಟ್. ಅದರ ಈ ಒಂದು ಲಿಪಿ ಏನಿದೆ ಅದು ಸಂಸ್ಕೃತದಲ್ಲಿ ಇರುವಂಥದ್ದು ಅನ್ನುವಂಥದ್ದನ್ನು. ಅಂಡ್ ದೇರ್ ಸ್ಕ್ರಿಪ್ಟ್ ವಾಸ್ ಸಾಂಸ್ಕ್ರಿಟ್. ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ಸ್ ವರ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀನ್ಸ್ ಆಫ್ ಪ್ರೊವೈಡಿಂಗ್. ಈ ಒಂದು ಶಿಕ್ಷಣವನ್ನು ಕೊಡುವಾಗ ಈ ಒಂದು ಚರ್ಚೆ ಮತ್ತು ತರ್ಕ ಏನಿದೆ ಆ ತರ್ಕ ಮತ್ತು ಸಂವಾದಗಳಿಗೆ ಇಲ್ಲಿ ಸಾಕಷ್ಟು ಪ್ರಾಮುಖ್ಯತೆಗಳು ಇದೆ. ಅದರ ಮೂಲಕನೇ ಬೋಧನೆಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಅವನು ಹೇಳಿದ್ದಾನೆ. ಈ ಪ್ರೈಸ್ಡ್ ಹರ್ಷ ಅಂಡ್ ಇಸ್ ಅಡ್ಮಿನಿಸ್ಟ್ರೇಷನ್. ONS ಸಾಂಗ್ ಹರ್ಷ ಮತ್ತು ಅವನ ಆಡಳಿತದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾನೆ. ಈ ಡಿಸ್ಕ್ರೈಬ್ಡ್ ಹಿಮ್ ಆಸ್ ಎ ಲೆಬೋರಿಯಸ್ ಕಿಂಗ್. ಅವನೊಬ್ಬ ಮಹಾನ್ ದೊರೆ ಅನ್ನುವಂಥ ವಿವರಣೆಗಳನ್ನು ಕೊಟ್ಟಿದ್ದಾನೆ. ಅಕಾರ್ಡಿಂಗ್ ಟು ಹಿಮ್ ಹರ್ಷ ಯೂಸ್ಡ್ ಟು ಸ್ಪೆಂಡ್ 3/4 ಆಫ್ ದ ಸ್ಟೇಟ್ ಇನ್ಕಮ್ ಫಾರ್ ರಿಲಿಜಿಯಸ್ ಪರ್ಪಸ್. ಅವನ ಪ್ರಕಾರ ಹರ್ಷ ತನ್ನ ರಾಜ್ಯಾದಾಯದ 3/4 ಆದಾಯವನ್ನು ಈ ಒಂದು ಧಾರ್ಮಿಕ ಉದ್ದೇಶಗಳಿಗೆ ವಿನಿಯೋಗ ಮಾಡ್ತಾನೆ. ಈ ಡಿಸ್ಕ್ರೈಬ್ಡ್ ದಟ್ ದ ಕಿಂಗ್ಡಮ್ ವಾಸ್ ವೆಲ್ ಗವರ್ನ್ಡ್. ಇವನ ಆಡಳಿತ ಕೂಡ ಉತ್ತಮವಾಗಿ ಇದೆ. ಇಟ್ ವಾಸ್ ಫ್ರೀ ಫ್ರಮ್ ರಿವೋಲ್ಟ್. ದಂಗೆಗಳಿಂದ ಮುಕ್ತವಾಗಿದೆ ಅನ್ನುವಂಥದ್ದನ್ನು ಅವನು ದಾಖಲಿಸಿದ್ದಾನೆ. ಟ್ಯಾಕ್ಸೇಷನ್ ವಾಸ್ ನಾಟ್ ಹೆವಿ. ತೆರಿಗೆ ಭಾರ ಅಧಿಕ ಇರಲಿಲ್ಲ. ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಫ್ ದ ಸ್ಟೇಟ್ ವಾಸ್ ಲ್ಯಾಂಡ್ ರೆವಿನ್ಯೂ ವಿಚ್ ವಾಸ್ 1/6 ಆಫ್ ದ ಪ್ರೊಡ್ಯೂಸ್. ಆ ಕಾಲಕ್ಕೆ ಈ ಒಂದು ಆದಾಯದ ಮೂಲ ಏನಿದೆ ಭೂಕಂದಾಯ ಆಗಿತ್ತು. ಅದು 1/6 ಭಾಗ ಉತ್ಪನ್ನದ 1/6 ಭಾಗವನ್ನು ಕಂದಾಯವಾಗಿ ವಸೂಲಿ ಮಾಡ್ತಾ ಇದ್ರು. ONS ಸಾಂಗ್ ಡಿಸ್ಕ್ರೈಬ್ಡ್ ದಟ್ ಹರ್ಷ ಡಿವೈಡೆಡ್ ಇಸ್ ಇನ್ಕಮ್ ಇಂಟು 4 ಪಾರ್ಟ್ಸ್. ONS ಸಾಂಗನ ವಿವರಣೆಗಳ ಪ್ರಕಾರ ಹರ್ಷ ತನ್ನ ಆದಾಯವನ್ನು 4 ಭಾಗಗಳಾಗಿ ವಿಭಜನೆ ಮಾಡ್ತಾ ಇದ್ದ. ಈ ಸ್ಪೆಂಟ್ ಆನ್ ಅಡ್ಮಿನಿಸ್ಟ್ರೇಟಿವ್ ರೊಟೀನ್ ಆಫ್ ದ ಸ್ಟೇಟ್. 1 ಭಾಗವನ್ನು ಅವನು ತನ್ನ ಆಡಳಿತ ಕಾರ್ಯಗಳಿಗೆ ಬಳಸ್ತಾ ಇದ್ದ. ಡಿಸ್ಟ್ರಿಬ್ಯೂಟ್ ಗವರ್ನಮೆಂಟ್ ಎಂಪ್ಲಾಯೀಸ್. ಆಡಳಿತ ಕಾರ್ಯಗಳಲ್ಲಿ ಅಂದರೆ ಈ ಒಂದು ಸಿಬ್ಬಂದಿಗಳಿಗೆ ವೇತನಗಳ ರೂಪದಲ್ಲಿ ಕೊಡುವಂಥದ್ದು. ಗಿವನ್ ಟು ಸ್ಕಾಲರ್ಸ್. ಹಾಗೇನೆ ಅದನ್ನು ವಿದ್ವಾಂಸರುಗಳಿಗೆ ಕೊಡುವಂಥದ್ದು. ಗಿವನ್ ಟು ಚಾರಿಟಿ ಟು ಬ್ರಾಹ್ಮಣಾಸ್ ಅಂಡ್ ದ ಬುದ್ಧಿಸ್ಟ್ ಮಾಂಕ್ಸ್. ಬೌದ್ಧ ಸನ್ಯಾಸಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ದಾನವಾಗಿ ಕೊಡ್ತಾ ಇದ್ದ. ಈ ರೋಟ್ ದಟ್ ದ ಆರ್ಮಿ ಆಫ್ ಹರ್ಷ ಕನ್ಸಿಸ್ಟೆಡ್ ಆಫ್ 60,000 ವಾರ್ ಎಲಿಫೆಂಟ್ಸ್. ಹಾಗೇನೆ ಅವನು ಈ ಹರ್ಷನ ಸೇನಾಡಳಿತದ ಬಗ್ಗೆ ಕೂಡ ದಾಖಲಿಸಿದ್ದಾನೆ. 60,000 ಅವನಲ್ಲಿ ಈ ಒಂದು ಯುದ್ಧಕ್ಕೆ ಬಳಸುವಂಥ ಆನೆಗಳು ಇತ್ತು ಅಂತ. ಹಾಗೇನೆ 50,000 ಸ್ಟ್ರಾಂಗ್ ಕ್ಯಾವಲರಿ, 50,000 ಅಶ್ವದಳ, ಹಾಗೇನೆ ಚಾರಿಯಟ್ಸ್ ಅಂಡ್ ಎ 1,00,000 ಸ್ಟ್ರಾಂಗ್ ಇನ್ಫ್ಯಾಂಟ್ರಿ. ಅವನಲ್ಲಿ ಈ ಒಂದು ರಥದಳ, ಹಾಗೇನೆ 1,00,000 ಪದಾತಿ
ದಳ ಅಥವಾ ಕಾಲ್ದಳ ಅವನಲ್ಲಿ ಇತ್ತು ಅನ್ನುವಂಥ ಅಂಶವನ್ನು ಅವನು ದಾಖಲಿಸಿದ್ದಾನೆ. ಈ ಡಿಸ್ಕ್ರೈಬ್ಸ್ ಹರ್ಷ ವಾಸ್ ಎ ಗ್ರೇಟ್ ಡಿವೋಟಿ ಆಫ್ ಬುದ್ಧ. ಹರ್ಷ ಬೌದ್ಧ ಧರ್ಮದ ಬುದ್ಧನ ಮಹಾನ್ ಆರಾಧಕನಾಗಿದ್ದ. He agreed that Hinduism was more widely popular in India. He agreed that Hinduism was more widely. ಹಿಂದೂ ಧರ್ಮ ಇಲ್ಲಿ ವ್ಯಾಪಕವಾಗಿ ಇತ್ತು ಮತ್ತು ಜನಪ್ರಿಯವಾಗಿತ್ತು ಅಟ್ ದಟ್ ಟೈಮ್ ಆಸ್ ಕಂಪೇರ್ ಟು ಬೌದ್ಧಿಸಮ್. ಬೌದ್ಧ ಧರ್ಮಕ್ಕೆ ಹೋಲಿಕೆ ಮಾಡಿದ್ರೆ ಹಿಂದೂ ಧರ್ಮ ಬಹಳ ವ್ಯಾಪಕವಾಗಿ ಇತ್ತು ಅನ್ನುವಂಥದ್ದನ್ನು ಅವನು ದಾಖಲಿಸಿದ್ದಾನೆ. ವೆನೆಸಾಂಗ್ ಡಿಸ್ಕ್ರೈಬ್ಡ್ ದ ಸೋಷಿಯಲ್ ಕಂಡೀಷನ್ಸ್ ಆಫ್ ಇಂಡಿಯಾ. ಇಲ್ಲಿನ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ ಕೂಡ ಸಾಕಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾನೆ. ಈ ರೋಡ್ ದಟ್ ಕ್ಯಾಸ್ಟ್ ಸಿಸ್ಟಮ್ ವಾಸ್ ರಿಜಿಡ್. ಇಲ್ಲಿನ ಜಾತಿ ಪದ್ಧತಿ ಕಠಿಣವಾಗಿತ್ತು. ದೇರ್ ವಾಸ್ ನೋ ಪರ್ದಾ ಸಿಸ್ಟಮ್ ಅಂಡ್ ವುಮೆನ್ ವರ್ ಪ್ರೊವೈಡೆಡ್ ಎಜುಕೇಷನ್. ಇಲ್ಲಿ ಪರ್ದಾ ಪದ್ಧತಿ ಇರಲಿಲ್ಲ. ಸಿಸ್ಟಮ್ ಅಂಡ್ ವುಮೆನ್ ವರ್ ಪ್ರೊವೈಡ್ ಎಜುಕೇಷನ್. ಮಹಿಳೆಯರಿಗೂ ಕೂಡ ಶಿಕ್ಷಣಗಳನ್ನು ಕೊಡಲಾಗ್ತಾ ಇತ್ತು. ಹವೆವರ್ ದ ಪ್ರಾಕ್ಟೀಸ್ ಆಫ್ ಸತಿ ಪ್ರಿವೈಲ್ಡ್. ಇಲ್ಲಿ ಸತಿ ಪದ್ಧತಿ ಚಾಲ್ತಿಯಲ್ಲಿ ಇತ್ತು. ದೇ ಯೂಸ್ಡ್ ಸಿಂಪಲ್ ಗಾರ್ಮೆಂಟ್ಸ್ ಆ್ಯಂಡ್ ಅವಾಯ್ಡೆಡ್ ಮೀಟ್. ಭಾರತೀಯರು ಸರಳ ಉಡುಗೆಗಳನ್ನು ಧರಿಸ್ತಾ ಇದ್ರು. ಗಾರ್ಮೆಂಟ್ಸ್ ಆ್ಯಂಡ್ ಅವಾಯ್ಡ್ ಮೀಟ್, ಮಾಂಸಾಹಾರಗಳನ್ನು ಅವಾಯ್ಡ್ ಮಾಡಿದ್ರು. ಆನಿಯನ್ಸ್ ಆ್ಯಂಡ್ ಲಿಕ್ಕರ್ ಇನ್ ದೇರ್ ಫುಡ್ ಆ್ಯಂಡ್ ಡ್ರಿಂಕ್ಸ್. ಅವಾಯ್ಡ್ ಮೀಟ್, ಆನಿಯನ್ಸ್ ಆ್ಯಂಡ್ ಲಿಕ್ಕರ್ಸ್ ಇನ್ ದೇರ್ ಫುಡ್ ಆ್ಯಂಡ್ ಡ್ರಿಂಕ್ಸ್. ಇದನ್ನು ಕೂಡ ಅವರು ಬಳಸ್ತಿರ್ಲಿಲ್ಲ. ಈರುಳ್ಳಿ ಮತ್ತು ಹಾಗೇನೆ ಲಿಕ್ಕರ್, ಮದ್ಯಪಾನಗಳನ್ನು ಅವರು ಬಳಸ್ತಾ ಇರಲಿಲ್ಲ. ದೇ ಫುಡ್ ಆ್ಯಂಡ್ ಡ್ರಿಂಕ್ಸ್. ದೇ ಅಬ್ಸರ್ವ್ಡ್ ಹೈ ಮೊರಾಲಿಟಿ ಇನ್ ದೇರ್ ಸೋಷಿಯಲ್ ಆ್ಯಂಡ್ ಪರ್ಸನಲ್ ಲೈಫ್ಸ್. ಭಾರತೀಯರ ನೈತಿಕತೆ ಉನ್ನತ ಮಟ್ಟದಲ್ಲಿ ಇತ್ತು ಅನ್ನುವಂಥದ್ದನ್ನು ಅವನು ದಾಖಲಿಸಿದ್ದಾನೆ. ದ ರಿಚ್ ಪೀಪಲ್ ಡ್ರೆಸ್ಡ್ ವೆಲ್, ಲಿವ್ಡ್ ಇನ್ ಕಂಫರ್ಟಬಲ್ ಹೌಸಸ್. ಶ್ರೀಮಂತರು ಒಳ್ಳೆಯ ಉಡುಗೆ ತೊಡುಗೆಗಳನ್ನು ಧರಿಸ್ತಾರೆ, ಹಾಗೆಯೇ ಒಳ್ಳೆಯ ಮನೆಗಳಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ಅವನು ದಾಖಲಿಸಿದ್ದಾನೆ. ವೆನೆಸಾಂಗ್ ಆಲ್ಸೋ ರೋಟ್ ಅಬೌಟ್ ದ ಎಕನಾಮಿಕ್ ಕಂಡೀಷನ್ ಆಫ್ ಇಂಡಿಯಾ. ಈ ಗೇವ್ ಎ ಲಾಂಗ್ ಲಿಸ್ಟ್ ಆಫ್ ಫ್ರೂಟ್ ಆ್ಯಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ವೆನೆಸಾಂಗ್ ಭಾರತದ ಆರ್ಥಿಕತೆಯ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾನೆ. ಈ ಗೇವ್ ಲಾಂಗ್ ಲಿಸ್ಟ್ ಆಫ್ ಫ್ರೂಟ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಅವನು ಈ ಹಣ್ಣುಗಳು ಮತ್ತು ಭಾರತದಲ್ಲಿ ಬೆಳೀತಾ ಇದ್ದಂಥ ಹಣ್ಣುಗಳು ಮತ್ತು ಹಾಗೇನೆ ಈ ಒಂದು ಕೃಷಿ ಉತ್ಪನ್ನಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದ್ದಾನೆ. ಇಂಡಿಯಾ ಪ್ರೊಡ್ಯೂಸ್ಡ್ ದ ಬೆಸ್ಟ್ ಕಾಟನ್, ಸಿಲ್ಕ್ ಆ್ಯಂಡ್ ವುಲನ್ ಕ್ಲಾತ್. ಆಗಿನ ಕಾಲಕ್ಕೆ ಭಾರತದಲ್ಲಿ ಉತ್ತಮ ದರ್ಜೆಯ ಹತ್ತಿ, ರೇಷ್ಮೆ ಮತ್ತು ಉಣ್ಣೆಯ ವಸ್ತ್ರಗಳನ್ನು ತಯಾರಿಸಲಾಗ್ತಾ ಇತ್ತು. ದ ಇಂಡಿಯನ್ಸ್ ಪ್ರಿಪೇರ್ಡ್ ಆ್ಯಂಡ್ ಯೂಸ್ಡ್ ಆಲ್ ಟೈಪ್ಸ್ ಆಫ್ ಜ್ಯುವೆಲರಿ ಆ್ಯಂಡ್ ಆರ್ನಮೆಂಟ್ಸ್. ಭಾರತದಲ್ಲಿ ಎಲ್ಲ ಥರದ ಆಭರಣಗಳನ್ನು ಬಳಸ್ತಾ ಇದ್ರು ಮತ್ತು ತಯಾರಿಸ್ತಾ ಇದ್ರು. ಪ್ರೈಸ್ಡ್ ವೆರಿ ಮಚ್ ದ ಕ್ವಾಲಿಟಿ ಆಫ್ ಇಂಡಿಯನ್ ಪರ್ಲ್ಸ್ ಆ್ಯಂಡ್ ಐವರಿ. ಹಾಗೆಯೇ ಭಾರತದಲ್ಲಿ ಇದ್ದಂಥ ಉನ್ನತ ದರ್ಜೆಯ ದಂತ ಮತ್ತು ಮುತ್ತುಗಳ ಬಗ್ಗೆ ಕೂಡ ಅವನು ಮೆಚ್ಚುಗೆಗಳನ್ನು ವ್ಯಕ್ತಪಡಿಸಿದ್ದಾನೆ. ಈ ರೋಟ್ ಅಬೌಟ್ ಟ್ರೇಡ್ ವಿತ್ ಫಾರಿನ್ ಕಂಟ್ರೀಸ್ ಆ್ಯಂಡ್ ದೇರ್ ವರ್ ಪ್ರಾಸ್ಪರಸ್ ಸಿಟಿ. ಈ ರೋಟ್ ಅಬೌಟ್ ಟ್ರೇಡ್ ವಿತ್ ಫಾರಿನ್. ಇವನು ಭಾರತದ ವಿದೇಶಿ ವ್ಯಾಪಾರದ ಬಗ್ಗೆನೂ ಕೂಡ ತಿಳಿಸಿದ್ದಾನೆ. ಮತ್ತು ಹಾಗೇನೆ ಭಾರತ ಸಂಪದ್ಭರಿತವಾಗಿತ್ತು, ನಗರಗಳು ಮತ್ತು ಬಂದರುಗಳು ಇತ್ತು ಅನ್ನುವಂಥ ಮಾತನ್ನು ಕೂಡ ಅವನು ಹೇಳಿದ್ದಾನೆ. ಎಕ್ಸ್ಪೋರ್ಟ್ಸ್ ಗಳ ಬಗ್ಗೆನೂ ಕೂಡ ಏನೇನು ರಫ್ತನ್ನು ಮಾಡ್ತಾ ಇದ್ರು ವಿದೇಶಗಳಿಗೆ ಅನ್ನುವಂಥದ್ದನ್ನು ಕೂಡ ಅವನು ದಾಖಲಿಸಿದ್ದಾನೆ. ಬಟ್ಟೆ, ಹಾಗೇನೆ ಗಂಧ, ಮೆಡಿಸಿನಲ್ ಹರ್ಬ್ಸ್, ಔಷಧೀಯ ಗಿಡಮೂಲಿಕೆಗಳು, ದಂತ, ಮುತ್ತು ಮತ್ತು ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡಲಾಗ್ತಾ ಇತ್ತು ಅನ್ನುವಂಥದ್ದನ್ನು ತಿಳಿಸಿದ್ದಾನೆ. ವೆನೆಸಾಂಗ್ ರೋಟ್ ಅಬೌಟ್ ದ ರಿಲಿಜಿಯಸ್ ಕಂಡೀಷನ್ಸ್. ಹಾಗೆಯೇ ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆನೂ ಕೂಡ ದಾಖಲಿಸಿದ್ದಾನೆ. ಈ ಡಿಸ್ಕ್ರೈಬ್ಸ್ ದ ಬ್ರಾಹ್ಮಣಿಸಮ್, ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಆರ್ ಪಾಪ್ಯುಲರ್ ರಿಲಿಜಿಯಸ್ ಅಟ್ ದಟ್ ಟೈಮ್. ಆ ಕಾಲಕ್ಕೆ ಬೌದ್ಧ ಧರ್ಮ, ಜೈನ ಧರ್ಮ ಹಾಗೇನೆ ಈ ಒಂದು ವೈದಿಕ ಧರ್ಮಗಳು ಪಾಪ್ಯುಲರ್ ಆಗಿದ್ವು ಅನ್ನುವಂಥದ್ದನ್ನು, ಜನಪ್ರಿಯವಾಗಿದ್ವು ಅನ್ನುವಂಥದ್ದನ್ನು ಹೇಳ್ತಾನೆ. ದೇರ್ ವಾಸ್ ಕಂಪ್ಲೀಟ್ ಟಾಲರೆನ್ಸ್ ಅಮಾಂಗ್ ಪೀಪಲ್ ಆಫ್ ಆಲ್ ರಿಲಿಜಿಯಸ್ ಫೇತ್. ದ ಪೀಪಲ್ ಚೇಂಜ್ಡ್ ದೇರ್ ರಿಲಿಜಿಯಸ್ ವಾಲಂಟ್ರಿಲಿ. ಆ ಕಾಲಕ್ಕೆ ದೇರ್ ವಾಸ್ ಕಂಪ್ಲೀಟ್ ಟಾಲರೆನ್ಸ್ ಅಮಾಂಗ್ ಪೀಪಲ್. ಜನರಿಗೆ ಸಹಿಷ್ಣುತೆ ಅನ್ನುವಂಥದ್ದು ಇತ್ತು. ರಿಲಿಜಿಯಸ್ ಫೇತ್ ಆ್ಯಂಡ್ ಪೀಪಲ್ ಚೇಂಜ್ಡ್ ದೇರ್ ರಿಲಿಜಿಯನ್
ವಾಲಿಯಂಟರ್ಲಿ, ಅವರು ತಮ್ಮ ಸ್ವಹಿತಾಸಕ್ತಿಯಿಂದಾನೇ ಈ ಒಂದು ಅನ್ಯ ಧರ್ಮಗಳನ್ನು ಸ್ವೀಕರಿಸುವಂಥದ್ದು ಅಥವಾ ಮತಾಂತರಗೊಳ್ಳುವಂಥದ್ದನ್ನು ಮಾಡ್ತಾ ಇದ್ರು. ಮತ್ತು ಅವರಿಗೆ ಬೇಕಾದಂಥ ಧರ್ಮವನ್ನು ಅನುಸರಿಸುವಂಥ ಸ್ವಾತಂತ್ರ್ಯಗಳಿತ್ತು ಅನ್ನುವಂಥದ್ದನ್ನು ಇವನು ದಾಖಲಿಸಿದ್ದಾನೆ. ದೋ ಈ ಡಿಡ್ ನಾಟ್ ರೈಟ್ ದಟ್ ಬುದ್ಧಿಸಮ್ ವಾಸ್ ಆನ್ ಡಿಕ್ಲೈನ್, ಯೆಟ್ ಹಿಸ್ ಡಿಸ್ಕ್ರಿಪ್ಷನ್ ಆಫ್ ಸಿಟೀಸ್ ಇಂಡಿಕೇಟ್ಸ್ ದಟ್ ಬುದ್ಧಿಸಮ್ ವಾಸ್ certainly on decline and Brahmanism was progressing. ಆದರೆ ಅವನು ಎಲ್ಲೂ ಈ ಒಂದು ಬೌದ್ಧ ಧರ್ಮ ಪತನದ ಆದಿಯನ್ನು ಹಿಡಿದಿತ್ತು ಅನ್ನೋವಂಥದ್ದನ್ನು ಅವನು ಹೇಳಿಲ್ಲ. ಆದರೆ ಅವನ ಬರವಣಿಗೆಗಳಲ್ಲಿ ಅವನು ಆ ಒಂದು ಬೌದ್ಧ ನಗರಗಳ ಬಗ್ಗೆ ಪ್ರಸ್ತಾಪಗಳನ್ನು ಮಾಡಿರೋದನ್ನು ಗಮನಿಸಿದಾಗ ಈ ಒಂದು ಬೌದ್ಧ ಧರ್ಮ ಪತನದ ಹಾದಿಯಲ್ಲಿದ್ದು ಹಿಂದೂ ಧರ್ಮ ಏಳಿಗೆಯ ಹಂತದಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗತ್ತೆ. He gave description of religious assemblies also, which were organized by Emperor Harsha at Prayaga and Kanuj. He gave description of religious assemblies. ಅವನು ಈ ಹರ್ಷನ ಧಾರ್ಮಿಕ ಸಮ್ಮೇಳನಗಳ ಬಗ್ಗೆ ಕೂಡ ತನ್ನ ಕೃತಿಯಲ್ಲಿ ದಾಖಲಿಸಿದ್ದಾನೆ. ಪ್ರಯಾಗ ಮತ್ತು ಕನೂಜ್ನಲ್ಲಿ ನಡೆದಂಥ ಈ 2 ಸಮ್ಮೇಳನಗಳ ಬಗ್ಗೆ ಅವನು ದಾಖಲಿಸಿದ್ದಾನೆ. Thus, O.N.S. Sang has given such a detailed description of political, social, religious and economic life of India. O.N.S. Sang ತನ್ನ ಈ ಒಂದು ತನ್ನ ಕೃತಿಯಾದಂಥ ಈ ಒಂದು CUK-ನಲ್ಲಿ ಅವನು ವಿವರಣಾತ್ಮಕವಾದಂಥ ವರದಿಗಳನ್ನು ಭಾರತದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಜನಜೀವನದ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾನೆ. This description helps us in making an assessment of the conditions of India during the reign of Emperor of Harsha. ಈ ಎಲ್ಲ ವಿವರಣೆಗಳು ನಮಗೆ ಹರ್ಷನ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಮತ್ತು ಆ ಒಂದು ಕಾಲಮಾನದ ಭಾರತದ ಪರಿಸ್ಥಿತಿಯನ್ನು ಅರಿಯಲಿಕ್ಕೆ ಇವನ ಕೃತಿ ಒಂದು ಆಧರಣೀಯವಾದಂಥ ಆಧಾರವಾಗಿ ಅಥವಾ ಅಖರ ಕೃತಿಯಾಗಿ ಇದೆ.